ಮೆದುಳು ಬೆಳ್ಳಿ ಅಂತಾರೆ. ಈಗ ಮೆದುಳು ಬೆಳ್ಳಿ ಅಂದ್ರೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೆದುಳು ಬಳ್ಳಿಯು ಸಿಲಿಂಡರ್ನ ಆಕೃತಿಯಲ್ಲಿದ್ದು ಕಶೋರಕ ಸ್ತಂಭದಲ್ಲಿ ಇದು ಹಾದು ಹೋಗ್ತದೆ. ಓಕೆನಾ. ಸೆಕೆಂಡ್ ಪಾಯಿಂಟ್, ಮೆದುಳು ಬೆಳ್ಳಿಯು ಮೇಲ್ಭಾಗದಲ್ಲಿ ಬಿಳಿ ವಸ್ತು ಹಾಗೂ ಒಳಭಾಗದಲ್ಲಿ ಬೂದು ಬಣ್ಣಕ್ಕೆ ಇರ್ತದೆ. ಓಕೆನಾ. ಸೊ ಇನ್ನೊಮ್ಮೆ ಹೇಳ್ತೀನಿ ನಾನು, ಮೆದುಳು ಬಳ್ಳಿಗೆ ಇಂಗ್ಲಿಷ್ನಲ್ಲಿ ಏನಂತಾರೆ, ಸ್ಪೈನಲ್ ಕಾರ್ಡ್ ಅಂತಾರೆ. ಓಕೆನಾ. ಮೆದುಳು ಬೆಳ್ಳಿಯು ಒಂದು ಸಿಲಿಂಡರ್ ಆಕೃತಿಯಲ್ಲಿದ್ದು ಸೊ ಅದು ಕಶೇರುಕ ಸ್ತಂಭದಲ್ಲಿ ಹಾದು ಹೋಗ್ತದೆ. ಸೆಕೆಂಡ್ ಪಾಯಿಂಟ್, ಮೆದುಳು ಬಳ್ಳಿಯು ಮೇಲ್ಭಾಗದಲ್ಲಿ ಬಿಳಿ ವಸ್ತು ಹಾಗೂ ಒಳಭಾಗದಲ್ಲಿ ಒಂದು ಸ್ವಲ್ಪ ಬೂದು ಬಣ್ಣದಲ್ಲಿ ವಸ್ತು ತರ ಇರ್ತದೆ. ಈಗ 31 ಜೊತೆ ನರಗಳು ದೇಹದ ವಿವಿಧ ಭಾಗಗಳಿಂದ ಕವಲೊಡೆದು ಹೋಗ್ತದೆ. ನಮ್ಮ ದೇಹದಲ್ಲಿ 31 ವೇನ್ಸ್, ದೇರ್ ಆರ್ 31 ವೇನ್ಸ್ ಅಂದ್ರೆ 31 ಜೊತೆ ನರಗಳು ದೇಹದ ವಿವಿಧ ಭಾಗಗಳಿಂದ ಕವಲು ಒಡೆದು ಹೋಗ್ತವೆ. ಇದು ಯಾವ ಭಾಗದಲ್ಲಿ ಹೊರಡು ಹೋಗ್ತವೆ ಅದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಫಸ್ಟ್ ಒನ್ನು ಹೃದಯ ಆಗಿರ್ಬೇಕು. ಹೃದಯ, ಶ್ವಾಸಕೋಶ, ಲಂಗ್ಸ್. ಥರ್ಡ್ ಒನ್ ಶಟಾರ, ಮೇದೋಶರಕ ಗ್ರಂಥಿ, ಕರುಳು ಬಳ್ಳಿ. ಓಕೆನಾ. ಮೂತ್ರಶನಕಾಂಗ, ಕಿಡ್ನಿ ಆಗಿರ್ಬೋದು ಹಾಗೂ ಜ್ಞಾನೇಂದ್ರಿಯಗಳಲ್ಲಿ ಕವಲೊಡೆದು ಹರಡಿಕೊಂಡು ಹೋಗ್ತವೆ. ಸೊ ಈಗ ಸೆಕೆಂಡ್ ಒನ್, ಮೆದುಳು ಬಳ್ಳಿಯ ನರಗಳ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿನಿ ಅಂದರೆ ಏನು ಅದರ ಬಗ್ಗೆ ನೋಡ್ಬೇಕಾದ್ರೆ ಇದರಲ್ಲಿ 2 ಬಗೆಯ ನರತಂತುಗಳನ್ನು ಹೊಂದಿವೆ. ಮೆದುಳು ಬಳ್ಳಿಗಳಲ್ಲಿ 2 ಬಗೆಯ ನರತಂತುಗಳೇ ಹೊಂದಿವೆ. ಸೊ ಇದರಲ್ಲಿ ಯಾವ್ದಪ್ಪ, ಥರ್ಡ್ ಒನ್, ಮೆದುಳು ಬಳ್ಳಿಯ ಪರಾವರ್ತಿತ ರಿಫ್ರಾಕ್ಷನ್ಸ್. ಓಕೆನಾ. ಪ್ರತಿಕೆಯಿಂದ ಕೈಕಾಲುಗಳು ಹಾಗೂ ಇತರ ಅಂಗಗಳ ಚಲನೆಗಳಲ್ಲಿ ಹೊಂದಾಣಿಕೆಯನ್ನು ಉಂಟು ಮಾಡುತ್ತದೆ. ಸೊ ದೀಸ್ ಆರ್ ದ ಟಾಪಿಕ್ ಫಾರ್ ಸ್ಪೈನಲ್ ಕಾರ್ಡ್. ಸೊ ದಿಸ್ ಇಸ್ ವೆರಿ ಗುಡ್ ಟಾಪಿಕ್ ಫಾರ್ ಹೋಪ್ ಟು ಲೈಕ್ ಇಟ್. ಅರ್ಥ ಆಗೋದನ್ನು ತಿಳ್ಕೊಂಡಿದ್ದೀನಿ. 2ನೇ ಟಾಪಿಕ್ ಬಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ವಿಸ್ತಾರವಾಗಿ ಹೇಳ್ತೀನಿ.